ಸ್ನೇಹಿತರೆ ನಮಸ್ಕಾರ. ಝೋನ್ ಬೆಂಗಳೂರು ಚಾನಲ್ಗೆ ಮತ್ತೆ ಸ್ವಾಗತ. ನೀವೇನಾದರೂ ಒಂದು ಫೋರ್ಡ್ ಕಾರ್ಸ್ ಯೂಸ್ ಮಾಡ್ತಿದ್ರೆ ಅಥವಾ ಏನಾದರೂ ಒಂದು ಸೆಕೆಂಡ್ ಹ್ಯಾಂಡ್ ಫೋರ್ಡ್ ಕಾರ್ನ ಯೂಸ್ ಮಾಡಬೇಕು ಅಥವಾ ತೊಗೋಬೇಕು ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಈ ವಿಡಿಯೋ ನಿಮಗಾಗಿ. ನೀವು ಕೊನೆ ತನಕ ನೋಡಿದ್ರೆ ನಾನು ಕೆಲವೊಂದು ನನಗೆ ಏನು ಗೊತ್ತಿದೆ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಂಡು ಮುಂದಕ್ಕೆ ತೊಗೊಳೋಣ ಸ್ನೇಹಿತರೆ. ಯೂಶ್ವಲಿ ಫೋರ್ಡ್ ಅಂದ ತಕ್ಷಣ ಎಲ್ಲರೂ ಗಾಬರಿ ಪಡ್ತಾರೆ. ತುಂಬ ಮೇಂಟೆನೆನ್ಸ್ ಇರುತ್ತೆ ಮತ್ತು ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಇರುತ್ತೋ ಇರೋಲ್ವೋ, ಫೋರ್ಡ್ ಕಂಪನಿ ಇಲ್ಲ ಈಗ, ಸೇಲ್ಸ್ ಅಂತೂ ಇಲ್ಲ ಈಗ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇರೋ ವಿಷಯ. ತುಂಬ ಜನರಿಗೆ ಫೋರ್ಡ್ ಕಾರ್ಸ್ನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ಸ್ನ ತೊಗೋಬೇಕಂದ್ರೂ ಹಿಂದೆ ಮುಂದೆ ನೋಡ್ತಿರ್ತೀರ. ಫೋರ್ಡ್ನ ಪ್ರಮೋಟ್ ಮಾಡಬೇಕು ಅಥವಾ ಫೋರ್ಡ್ ಪರವಾಗಿ ಮಾತಾಡಬೇಕು ಆ ಥರ ಏನೇನೂ ಉದ್ದೇಶ ಇಲ್ಲ ಇಲ್ಲಿ. ನಾನು ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ, ನಾನು ಸುಮಾರು ವರ್ಷ ಫೋರ್ಡ್ ಕಾರ್ನ ಯೂಸ್ ಮಾಡ್ತಿದ್ದೆ. ನಾನು ಫೀಗೋ ಯೂಸ್ ಮಾಡ್ತಿದ್ದೆ, ಪೆಟ್ರೋಲ್ ವೇರಿಯಂಟು. ಒಂದು ಅದ್ಭುತವಾದ ಗಾಡಿ ಅಂತ ಹೇಳ್ಬೋದು ಸ್ನೇಹಿತರೆ. ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಅಂತೂ ಮತ್ತು ಸೇಫ್ಟಿ ಅಂತೂ ಹೇಳಿ ಮಾಡಿಸಿರೋಂಥ ಗಾಡಿ ಅದು ಫೋರ್ಡ್ ಗಾಡಿಗಳು. ಸೊ ಹಾಗಾಗಿ ನನಗೇನೋ ಒಂದು ತಿಳುವಳಿಕೆ ಇದೆ ಆ ಮೇಂಟೆನೆನ್ಸ್ ಬಗ್ಗೆ ಮತ್ತು ಸ್ಪೇರ್ಸ್ ಬಗ್ಗೆ ಮತ್ತು ಡ್ರೈವಬಿಲಿಟಿ, ರಿಲಯಬಿಲಿಟಿ ಬಗ್ಗೆ. ನಾನು ಅದನ್ನು ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಸ್ನೇಹಿತರೆ. ಮೇಂಟೆನೆನ್ಸ್ ಅಂದ ತಕ್ಷಣ ಎಲ್ಲರೂ ನಾವು ಒಂದು ಮಿಸ್ಕನ್ಸೆಪ್ಷನ್ ಇದೆ ನಮಗೆ. ಮೇಂಟೆನೆನ್ಸ್ ಅಂದ ತಕ್ಷಣ ಒಂದೇ ಸಲ ನಾವು ಸರ್ವಿಸ್ ಚಾರ್ಜಸ್ ಜಾಸ್ತಿ ಇರುತ್ತೆ ಆ ಥರ ತಿಳ್ಕೊತಿರ್ತೀವಿ. ಮೇಂಟೆನೆನ್ಸ್ ಅನ್ನೋದು ರೆಗ್ಯುಲರಾಗಿ ಎಲ್ಲ ಕಾರ್ಗಳು ಮಾಡೋವಂಥ ಒಂದು ಸರ್ವಿಸ್ ಅದು. ಸೊ ಬೇಸಿಕಲಿ ಇವಾಗ ಮಾರುತಿ ಆಗಲಿ, ಟಾಟಾ ಆಗಲಿ, ಹೋಂಡಾ, ಫೋರ್ಡ್ ಯಾವುದೇ ಆಗಲಿ, ಎಲ್ಲ ಕಾರ್ಗಳಿಗೂ ಒಂದು 10,000 ಕಿಲೋಮೀಟರ್ಸ್ಗೆ ಅಂತ ಒಂದು ಮೇಂಟೆನೆನ್ಸ್ ಅಂತ ಇರುತ್ತೆ. ಅದು ಏನಿರ್ಬೋದು ಅಂದರೆ ಇಂಜಿನ್ ಆಯಿಲು, ಏರ್ ಫಿಲ್ಟ್ರು, AC ಕ್ಲೀನಿಂಗು, ಫಿಲ್ಟರ್ಗಳು ಕ್ಲೀನಿಂಗು, ಮತ್ತು ಕೂಲೆಂಟ್ ಟಾಪಪ್ಸು, ಈ ಥರ ಬ್ರೇಕ್ ಫ್ಲೂಯಿಡ್ಸು, ಬ್ರೇಕ್ ಪ್ಯಾಡ್ಸು, ಈ ಥರವೆಲ್ಲ ಒಂದು ಚೇಂಜ್ ಮಾಡಿ ಗಾಡಿನ ತಿರುಗಿ ಒಂದು ಒಳ್ಳೆ ರೀತಿಗೆ ತಂದು ಕೊಡೋದಂಥದ್ದನ್ನೇ ಒಂದು ಮೇಂಟೆನೆನ್ಸ್ ಪಾರ್ಟ್ ಅಂತ ಹೇಳ್ತೀವಿ. ಅದು ಪ್ರತಿ ಕಾರ್ಗೂ ಯಾವುದೇ ಆಗಿರಲಿ, BMW ಆಗಿರಲಿ, ಆಡಿ ಆಗಲಿ, ಯಾವುದೇ ಕಾರ್ ಆಗಲಿ ಅದನ್ನು ಮಾಡಲೇಬೇಕಾಗತ್ತೆ. ನಾವು ಯಾವಾಗ ಕಾರ್ನ ಚೆನ್ನಾಗಿ ಕರೆಕ್ಟಾಗಿ ಟೈಮ್ ಟು ಟೈಮ್ ನಾವು ಮೇಂಟೈನ್ ಮಾಡ್ತೀವೋ, ನಮಗೆ ಮೇಂಟೆನೆನ್ಸ್ ಕಾಸ್ಟ್ ಅನ್ನೋದು ನಮಗೆ ದೊಡ್ಡ ವ್ಯತ್ಯಾಸ ಬರೋದಿಲ್ಲ. ಅದು ಮೇಂಟೆನೆನ್ಸ್ ಕಾಸ್ಟ್ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ, ನಾವು ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀವಿ ಗಾಡಿನ. ಬ್ರೇಕ್ಸ್ನ ನಾವು ತುಂಬ ಅಪ್ಲೈ ಮಾಡ್ತಿರ್ತೀವಿ. ಸೊ ಅವಾಗ ಏನಾಗ್ತಿರುತ್ತೆ, ಅನ್ನೆಸರಿಯಾಗಿ ಅಪ್ಲೈ ಮಾಡ್ತಿರೋದು. ಅಂದರೆ ಇವಾಗ ಒಂಚೂರು ಮುಂದಕ್ಕೆ ಹೋಗ್ತೀವಿ, ತಿರುಗಿ ಏನೋ ಚಕ್ಕಂತ ಬ್ರೇಕ್ ಹಾಕೋದು. ನಮಗೆ ಅದು ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಗೇರಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಂಗೆ ಮಾಡ್ಬೋದು. ಬಟ್ ಎಲ್ಲರೂ ಎಕ್ಸ್ಪರ್ಟ್ ಇರೋಲ್ಲ, ನಾನು ಅಲ್ಲ. ಬಟ್ ತುಂಬ ಸಲ ನಾವು ಆ ಥರ ಮಾಡ್ತಿರ್ತೀವಿ. ಸೊ ಅವಾಗ ಏನಾಗುತ್ತೆ, ಅದು ಇಂಡೈರೆಕ್ಟಾಗಿ ಅದು ಬ್ರೇಕ್ಸ್ ಮೇಲೆ ನಾವು ತುಂಬ ಒಂದು ಪ್ರೆಷರ್ ಕೊಡ್ತಿರ್ತೀವಿ. ಸೊ ಹಾಗಾಗಿ ಬ್ರೇಕ್ ಪ್ಯಾಡ್ಸು ಜಲ್ದಿ ಹಾಳಾಗೋ ಒಂದು ಚಾನ್ಸಸ್ ತುಂಬ ಇರುತ್ತೆ. ನಾವು ಆವಾಗ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ತಾ ಇರೋದಾಗಲಿ, ಮತ್ತು ಕ್ಲಚ್ ಮೇಲೆ ತುಂಬ ಯಾವಾಗಲೂ ಕಾಲಿಟ್ಕೊಳ್ಳೋದು, ಹಾಫ್ ಕ್ಲಚ್ ಓಡಿಸೋದು, ಇವೆಲ್ಲ ಮಾಡ್ತಿರೋ ಟೈಮಲ್ಲಿ ಕ್ಲಚ್ ಕೆಲಸ ಕೂಡ ತುಂಬ ಬೇಗ ಬರೋವಂಥ ಚಾನ್ಸಸ್ ಇರ್ತವೆ. ಮತ್ತು ಡಿಮ್ ಆ್ಯಂಡ್ ಡಿಪ್ ಕೂಡ ಅಷ್ಟೇ, ತುಂಬ ರ್ಯಾಂಡಮಾಗಿ ತುಂಬ ಹೊಡಿತಾ ಇರ್ತವೆ. ತುಂಬ ಒಂದು ಸಲ ಹೊಡಿತಾನೆ ಇರೋದೊಂದು ಅಭ್ಯಾಸ ಇರುತ್ತೆ ಕೆಲವರಿಗೆ. ಬಲ್ಬ್ಸು ತುಂಬ ಬೇಗ ಫ್ಯೂಸ್ ಔಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಈ ಥರ ಎಲ್ಲ ಸಣ್ಣ ಪುಟ್ಟ ಇರುತ್ತೆ. ಸೊ ರನ್ನಿಂಗ್ ರಿಪೇರ್ಸ್ ಅಂತ ಹೇಳ್ಬೋದು, ಇವೆಲ್ಲ ಮಾಡಿಸ್ಕೊತಾ ಇರ್ಬೋದು. ಬಟ್ ಏನಂದರೆ ನಮ್ಮ ಕೈಲೇ ಇರುತ್ತೆ ನಮ್ಮ ಗಾಡಿನ ಯಾವ ಥರ ನೋಡ್ಕೋಬೇಕು ನಾವು ಅಂತಂದ್ಬಿಟ್ಟು. ಸೊ ಇನ್ ಕೇಸ್ ಒಂದು ಎಕ್ಸಾಂಪಲ್, ನಾವು ಜ್ವರ ಬಂದ ತಕ್ಷಣ ನಾವೇನು ಮಾಡ್ತೀವಿ, ನಾವೇ ಒಂದು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಅಥವಾ ನಮ್ಗೆ ಏನು ಗೊತ್ತಿರುತ್ತೆ ಒಂದು ಮಾತ್ರೆ ತೊಗೊಂಬಂದ್ಬಿಟ್ಟು ನಾವು ಹಾಕ್ಕೊಂಡು ನಾವು ಅಟ್ಲೀಸ್ಟ್ ಜಾಸ್ತಿ ಆಗದಿರಂಗೆ ನಾವು ನೋಡ್ಕೊತೀವಿ. ಅದೇ ಥರನೇ ಕಾರ್ಗಳು ಕೂಡ ನಾವು ಮೇಂಟೈನ್ ಮಾಡಬೇಕು ಸ್ನೇಹಿತರೆ. ನಾವು ಯಾವಾಗ ಕಾರ್ನ ಸರಿಯಾಗಿ ಮೇಂಟೈನ್ ಮಾಡಲ್ಲ, ಆ ಟೈಮಲ್ಲಿ ಆಬ್ವಿಯಸ್ ಆಗಿ ಒಂದು ಫೋರ್ಡೇ ಅಂತಲ್ಲ, ಮಾರುತಿ ಆಗಲಿ, ಹೋಂಡಾ ಆಗಲಿ, ಯಾವುದೇ ಕಾರ್ಗೂ ಮೇಂಟೆನೆನ್ಸ್ ಏನಿರುತ್ತೆ ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಕಾಸ್ಟ್ ನಾವು ನಮ್ಮ ಪಾಕೆಟಿಂದ ಕೊಡಬೇಕಾಗತ್ತೆ. ಯಾವಾಗ ನಾವು ಸರಿಯಾಗಿ ಮೇಂಟೈನ್ ಮಾಡಿಲ್ಲ, ಸ್ಪೇರ್ ಪಾರ್ಟ್ಸ್ ಹಾಳಾಗ್ತಾಯಿದೆ, ಅವಾಗ ಅದು ಹಾಳಾಗ್ತಾಯಿದೆ. ಸೊ ಅದು ರಿಪೀಟೆಡಾಗಿ ಆಗ್ತಾಯಿದೆ. ಸೊ ಅದು ನಮ್ಮದೇ ತಪ್ಪಿರುತ್ತೆ ಅದು. ಸೊ ಹಂಗಾಗಿ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಅದು ಏನಿರುತ್ತೋ ಸರ್ವಿಸ್ ಪೀರಿಯಡಲ್ಲಿ 10,000, 20,000, 30,000 ಕಿಲೋಮೀಟರ್ಸ್ಗೆ ಅದು ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ನಾವು ರೆಗ್ಯುಲರಾಗಿ ಮಾಡ್ಕೊಂಡು ಹೋಗ್ತಿದ್ರೆ ಆರಾಮಾಗಿ ಯಾವುದೇ ಗಾಡಿನ ನಾವು ಚೆನ್ನಾಗಿ ನಾವು ನೋಡಿಕೊಂಡು ಎಲ್ಲಾದರೂ ತೊಗೊಂಡೋಗ್ಬೋದು. ಆ ಥರ ನಾವು ಗಾಡಿನ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಇವಾಗ ಇನ್ನೊಂದೇನೆಂದರೆ, ಫೋರ್ಡ್ ಪ್ರಾಮಿಸ್ ಸರ್ವಿಸ್ ಅಂತ ಏನಿರುತ್ತೆ ಅದು ಬಂದ್ಬಿಟ್ಟು ಏನಂದರೆ, ಇದು ಅವ್ರು ಮೊದಲೇ ಕೊಟ್ಬಿಡ್ತಾರೆ. 10,000 ಕಿಲೋಮೀಟರ್ಸ್ಗೆ ಇಷ್ಟಾಗುತ್ತೆ ದುಡ್ಡು ಸರ್ವಿಸ್ ಮಾಡಿಸ್ಬೇಕಂದ್ರೆ, 20,000ಗೆ ಇಷ್ಟು, 50,000ಗೆ ಇಷ್ಟು, 1,00,000 ಕಿಲೋಮೀಟರ್ಸ್ಗೆ ಇಷ್ಟು ಆಗುತ್ತೆ ಅಂತ ಮೊದಲೇ ಅವರು ಕೊಟ್ಬಿಟ್ಟಿರ್ತಾರೆ. ವೆಬ್ಸೈಟಲ್ಲಿ ಇರುತ್ತೆ ಅದು ಯೂಶ್ವಲಿ. ಇವಾಗ ಇದೆಲ್ಲ ಗೊತ್ತಿಲ್ಲ, ವೆಬ್ಸೈಟಲ್ಲಿ ಇರುತ್ತೆ. ಮತ್ತು ಆ್ಯಪ್ ಇತ್ತು, ಅದ್ರಲ್ಲಿ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಕ್ಯಾಲ್ಕುಲೇಟರ್ ಹತ್ರ ಕೊಟ್ಟಿರ್ತಾರೆ. ಸೊ ಸಪೋಸ್ ನೀವು ಸರ್ವಿಸ್ ಮಾಡಿಸ್ಬೇಕು, ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು 70,000 ಕಿಲೋಮೀಟರ್ಸ್ಗೆ ಎಷ್ಟಾಗ್ಬೋದು ಅಂದಾಜಾಗಿ ಅಂತ ಅಂದ್ಬಿಟ್ಟು ನಾನು ಚೆಕ್ ಮಾಡ್ಬೋದು. ಸಪೋಸ್ ಒಂದು 4,000 ಇರುತ್ತೆ, ಪ್ಲಸ್ ಆರ್ ಮೈನಸ್ ನಾವು ನಮ್ಮ ಕಾರಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ತಕ್ಕಂಗೆ ನಾವು ನಮ್ಮ ದುಡ್ಡನ್ನ ಶೆಲ್ ಔಟ್ ಮಾಡಬೇಕಾಗುತ್ತೆ.
ಸೊ ಅಷ್ಟೇ ಸ್ನೇಹಿತರೆ. ಸೊ ಮೇಂಟೆನೆನ್ಸ್ ಬಂದ್ಬಿಟ್ಟು ಇನ್ನೊಂದು ಮೇಂಟೆನೆನ್ಸ್ ಅನ್ನೋದು ಮತ್ತು ಸ್ಪೇರ್ ಪಾರ್ಟ್ಸು ಎರಡೂ ಒಂದಲ್ಲ. ಇವಾಗ ಒಂದು ಸಪೋಸ್ ನೀವು ಸ್ಪೇರ್ ಪಾರ್ಟ್ಸು ತುಂಬ ಜಾಸ್ತಿ ಅಂತ ಅಂದ್ಬಿಟ್ಟು ತುಂಬ ಒಂದು ಮಿಸ್ಕನ್ಸೆಪ್ಷನ್ ಇದೆ ಇರ್ಬೋದು. ಮೋಸ್ಟ್ಲಿ ಪ್ರಾಬ್ಲಿ ಒಂದು 10 to 15 ಇಯರ್ಸ್ ಬೇಕು ಆ ಥರ ಇತ್ತೇನೋ ಅನಿಸುತ್ತೆ ನನಗೆ. ನನಗೂ ಒಂದು ಫೀಲಿಂಗ್ ಇತ್ತು ಆ ಟೈಮಲ್ಲಿ, ತುಂಬ ಎಕ್ಸ್ಪೆನ್ಸಿವು, ಅಫೋರ್ಡ್ ಮಾಡೋಕ್ಕಾಗಲ್ಲ ಸ್ಪೇರ್ ಪಾರ್ಟ್ಸ್ನ ಅಥವಾ ಸರ್ವಿಸ್ ಮೇಂಟೆನೆನ್ಸ್ನ ಅಂತ ಅಂದ್ಬಿಟ್ಟು. ಈಗ ನಾನು ನಿಮ್ಗೆ ಒಂದು ಆ್ಯಪ್ ಹೇಳ್ತೀನಿ, ಬೂಡ್ಮೂ ಅಂತ ಅಂದ್ಬಿಟ್ಟು. ನಾನು ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ. ಆ ಆ್ಯಪಲ್ಲಿ ನೀವು ನೋಡ್ಬಿಟ್ಟು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಏನು ಒಂದು ಕಂಪ್ನಿದು ಇನ್ನೊಂದು ಕಂಪ್ನಿ ನಾನೇನು ಹೋಲಿಸ್ತಾರೋ ಏನಿಲ್ಲ, ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಒಂದು ಮಾರುತಿ ಸ್ವಿಫ್ಟ್ದು ಫ್ರಂಟ್ ಸ್ಟಡ್ ಅಸೆಂಬ್ಲಿದಂತ ಪ್ರೈಸ್ ಅಂತ ನೋಡಿ, ಮತ್ತು ಫೀಗೋ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಫೀಗೋದು ಫ್ರಂಟ್ ಸ್ಟಡ್ ಅಸೆಂಬ್ಲಿದು ಅಂತ ಅಂದ್ಬಿಟ್ಟು ನೀವು ಪ್ರೈಸ್ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ನನಗೆ ಗೊತ್ತಿರೋ ಮಟ್ಟಿಗೆ ಕಮ್ಮಿನೇ ಇರುತ್ತೆ, ಬಟ್ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಇರೋದು ಅವೆಲ್ಲ ಏನೂ ಇರೋಲ್ಲ ಸ್ನೇಹಿತರೆ. ಅದು ಮತ್ತು ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಇನ್ ಕೇಸು ಶೋರೂಮಲ್ಲಿ ಸಿಕ್ಕಿಲ್ಲ ಅಂದ್ರೂ ಏನು ಗಾಬರಿ ಪಡೋದಂಥದ್ದು ಏನಿಲ್ಲ. ನೀವು ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟರ್ಸ್ ಹತ್ರನೇ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫೋರ್ಡ್ ಸ್ಪೇರ್ ಪಾರ್ಟ್ಸ್ ಅವ್ರದ್ದು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ನೆಲಮಂಗಲದಲ್ಲಿ, ಯಶವಂತಪುರದಲ್ಲೆಲ್ಲ ಇರಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ಹೋದರೆ ನೀವು ಡೈರೆಕ್ಟಾಗಿ ನೀವು ಪರ್ಚೇಸ್ ಮಾಡ್ಕೊಂಬಂದ್ಬಿಟ್ಟು ನೀವು ಶೋರೂಮಲ್ಲಿ ಅಥವಾ ನಿಮ್ಮ ಲೋಕಲ್ ಮೆಕ್ಯಾನಿಕ್ ಅವ್ರ ಹತ್ರ ಕೂಡ ನೀವು ಅದನ್ನು ರೆಡಿ ಮಾಡಿಸ್ಕೋಬೋದು. ಸೊ ಇಷ್ಟು ನಿಮಗೊಂದು ಫ್ಲೆಕ್ಸಿಬಲ್ ಆಗಿದೆ. ಆದ್ರೂ ನಾನು ನೋಡ್ತಿರ್ತೀನಿ, ಕೆಲವು ಫ್ರೆಂಡ್ಸ್ ಹೇಳ್ತಿರ್ತಾರೆ, ಕಾಲ್ ಮಾಡ್ತಿರ್ತಾರೆ, ಈ ಥರ ಫೋರ್ಡ್ ಫೀಗೋ ಒಂದು ಒಳ್ಳೆ ಡೀಲ್ ಇದೆ, ತೊಗೋಬೋದಾ, ಹೆಂಗೆ ಏನು ಅಂತಂದ್ಬಿಟ್ಟು. ನಾನು ಹೇಳ್ತಾನೆ ಇರ್ತೀನಿ ಅವ್ರಿಗೆ, ಯಾವುದೇ ಕಾರಾಗಲಿ ಒಂದು ಮಾರ್ಕೆಟಲ್ಲಿ ಎಸ್ಟಾಬ್ಲಿಷ್ ಆದಾಗ ಒಂದು ಗೌರ್ಮೆಂಟ್ ರೂಲ್ಸ್ ಅಂತ ಇರುತ್ತೆ, ಕೆಲವು ಸೆಟ್ ಆಫ್ ರೂಲ್ಸ್ ಅಂತ ಅಂದ್ಬಿಟ್ಟು ಅದನ್ನು ಫಾಲೋ ಮಾಡಬೇಕು. ಏನಂದರೆ ಇನ್ ಕೇಸ್ ಅವರು ಏನೋ ಇದರಲ್ಲಿ ಅವ್ರದ್ದು ಪ್ರೊಡಕ್ಷನ್ ಸರಿ ಇಲ್ಲ ಅಥವಾ ಯೂನಿಟ್ ಸೇಲ್ ಆಗ್ತಿಲ್ಲ, ಸೊ ಲಾಸ್ ಆಗ್ತಿದೆ, ಅಂಥ ಟೈಮಲ್ಲಿ ಇನ್ ಕೇಸ್ ಅವ್ರೇನು ಕಂಪ್ನಿ ಮುಚ್ಚಿದ್ರೆ ಮಿನಿಮಮ್ 10 ಇಯರ್ಸ್ ಅಂದ್ಬಿಟ್ಟು ಅವ್ರಿಗೆ ಸ್ಪೇರ್ ಪಾರ್ಟ್ಸು ಮತ್ತು ಸರ್ವಿಸ್ನ ಪ್ರೊವೈಡ್ ಮಾಡಲೇಬೇಕು ಅಂತ ಒಂದು ದೊಡ್ಡ ರೂಲ್ಸ್ ಇದೆ. ಇದು ಎಲ್ಲ ಕಂಪ್ನೀಸ್ಗೂ ಇದು ವರ್ತಿಸುತ್ತೆ. ಸೊ ಹಂಗಾಗಿ ಗಾಬರಿ ಪಡೋದಂತ ಭಯ ಪಡೋಂಥ ಏನಿಲ್ಲ. ನಾವು ಒಂದು ಎಕ್ಸಾಂಪಲ್ಗೆ ಶೆವ್ರಲೆ ಅವ್ರದ್ದು ಕೂಡ ಅಷ್ಟೇ 2016-16 ಏನೋ ಟೈಮಲ್ಲಿ ಕೂಡ ಅವ್ರದ್ದು ಕ್ಲೋಸ್ ಆಗಿತ್ತು. ಈಗಲೂ ನಾವು ಎಷ್ಟೋ ಶೆವ್ರಲೆ ಕಾರ್ಗಳು ಓಡಿಸ್ತಾನೆ ಇರ್ತಾರೆ, ನೋಡ್ತಾನೆ ಇರ್ತೀವಿ. ಮೇಂಟೆನೆನ್ಸ್ ಆಗ್ತಾನೆ ಇರುತ್ತೆ, ಸ್ಪೇರ್ ಪಾರ್ಟ್ಸ್ ಸಿಗ್ತಾನೆ ಇರುತ್ತೆ. ನಿಮಗೂ ಗೊತ್ತಿರುತ್ತೆ, ಬೆಂಗಳೂರಲ್ಲಿರೋರಿಗಂತೂ JC ರೋಡಲ್ಲಿ ಎಲ್ಲ ಸಿಗ್ಬಿಡುತ್ತೆ, ಆನ್ಲೈನಲ್ಲಿ ಸಿಗುತ್ತೆ. ನಾನು ಹೇಳಿರೋ ಥರ ಬೂಡ್ಮೂ ಅಲ್ಲಿ ನೀವು ಚೆಕ್ ಮಾಡಿ ನೋಡಿ, ನಿಮಗೆಲ್ಲ ಸ್ಪೇರ್ಸು ಸಿಗುತ್ತೆ. ಏನಂದರೆ ನಿಮ್ಗೆ ಒಳ್ಳೆ ಮೆಕ್ಯಾನಿಕ್ಕು ಅಥವಾ ಒಳ್ಳೆ ಸರ್ವಿಸ್ ಸೆಂಟರ್ ಸಿಗಬೇಕು, ನಿಮಗೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದಾಗ. ಸೊ ಹಾಗಾಗಿ ಸ್ಪೇರ್ ಪಾರ್ಟ್ಸ್ ಕಾಸ್ಟು ಅಥವಾ ಆಫ್ಟರ್ ಮಾರ್ಕೆಟ್ದೇ ತೊಗೋಬೇಕು, ಅದು ಜೆನ್ಯೂನ್ ಸಿಗ್ತಾಯಿಲ್ಲ, ಆ ಥರ ಏನಿಲ್ಲ ಸ್ನೇಹಿತರೆ. ಹಬ್ಬ ಅಂದರೆ ಇನ್ನೂ ಒಂದು 5 to 6 ಇಯರ್ಸ್ವರೆಗೂ ನಿಮಗೆ ಜೆನ್ಯೂನ್ ಸ್ಪೇರ್ಸು ಮತ್ತು ಸರ್ವಿಸು, ಫುಲ್ ಫ್ಲೆಡ್ ಸರ್ವಿಸು ಶೋರೂಮಲ್ಲೂ ಫೋರ್ಡ್ ಸರ್ವಿಸ್ ಸೆಂಟ್ರಲ್ಲಾಗಲಿ ಅಥವಾ ಎಲ್ಲಾದರೂ ನಿಮಗೆ ಲೋಕಲ್ ಮೆಕ್ಯಾನಿಕ್ ಹತ್ರ ಆಗಲಿ, ಲೋಕಲ್ ಮೆಕ್ಯಾನಿಕ್ಸ್ ಅಂತೂ ಹೇಳೋಂಗೆ ಇಲ್ಲ, ಎಲ್ಲ ಆಬ್ಸಲ್ಯೂಟ್ ಸೂಪರ್ ಕೆಲಸ ಮಾಡ್ತಿರ್ತಾರೆ. ಯಾವ ಕಾರ್ ತೊಗೊಂಡ್ರು ಅವ್ರು ಮಾಡೋ ಒಂದು ಅಷ್ಟೊಂದು ಕ್ಯಾಲಿಬರ್ ಇರುತ್ತೆ ಅವ್ರಿಗೆ. ಸೊ ನೀವು ಎಲ್ಲಾದರೂ ಮಾಡಿಸ್ಬೋದು. ನಿಮಗೆ ಸ್ಪೇರ್ಸ್ ಆನ್ಲೈನಲ್ಲಿ ಸಿಗುತ್ತೆ, ಅಥವಾ ನಾನು ಹೇಳ್ದಂಗೆ JC ರೋಡು ಮತ್ತು ಕಾರ್ಪೊರೇಟ್ ಮೇಯ್ನ್ ಒಂಥರ ಕಾರ್ಪೊರೇಟ್ ಸಿಟೀಸಲ್ಲಿ ಬೆಂಗಳೂರು, ಮಂಗಳೂರು, ಹುಬ್ಳಿ ಇಂಥ ದೊಡ್ಡ ಮೇಜರ್ ಸಿಟೀಸಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಪೇರ್ಸ್ ಕೊರತೆ ಇರೋದಿಲ್ಲ. ಮಿನಿಮಮ್ 5 to 6 ಇಯರ್ಸ್ ನಿಮ್ಗೆ ಇನ್ನೂ ಏನೂ ತೊಂದರೆ ಇರೋದಿಲ್ಲ. ಸೊ ಮೇಂಟೆನೆನ್ಸು, ಸ್ಪೇರ್ಸ್ ಬಗ್ಗೆ ಇಷ್ಟು ಮಾಹಿತಿ ನಾನು ಕೊಡ್ತಾಯಿದ್ದೀನಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ನನಗೇನು ಪ್ರಮೋಟ್ ಮಾಡೋವಂಥ ಏನೂ ಉದ್ದೇಶ ಇಲ್ಲ ಇಲ್ಲಿ. ನಾನು ನೋಡ್ತಾ ಇರ್ತೀನಿ OLX ಆಗಲಿ ಮತ್ತು ಯೂಟ್ಯೂಬ್ಗಳಲ್ಲಿ ಒಳ್ಳೊಳ್ಳೆ ಕಾರ್ಗಳು ಸಿಗ್ತಾ ಇರ್ತವೆ, ಒಳ್ಳೆ ಡೀಲಲ್ಲಿ ಒಳ್ಳೆ ಪ್ರೈಸಲ್ಲಿರುತ್ತೆ. ಇವಾಗ ಸಪೋಸ್ ಒಂದು ಎಕ್ಸಾಂಪಲ್ 2010 ಒಂದು 9 ಒಂದು ಫೋರ್ಡ್ ಫೀಗೋ ಇರುತ್ತೆ. ಅದೇ ಇದರಲ್ಲಿ ಬಜೆಟಲ್ಲಿ ಒಂದು 1,75,000 ಸಿಗುತ್ತೆ ಅಂದ್ಕೊಳ್ಳಿ. ಅದೇ ಒಂದು ಬಜೆಟಲ್ಲಿ 2008 ಅಥವಾ 7 ಆಲ್ಟೋ ಆರ್ ವೇಗ್ನರ್ ಬಂದ್ಬಿಟ್ಟು ಅದೇ ಪ್ರೈಸ್ ರೇಂಜ್ ಇರುತ್ತೆ. ನಾವು ಈಗಲೂ ನಾವು ಏನು ಮಾಡ್ತೀವಿ, ನಾವು ಮಾರುತಿನೇ ನಾವು ಪ್ರಿಫರ್ ಮಾಡ್ಕೊಂಡು ಹೋಗ್ತಿರ್ತೀವಿ. ಬಟ್ ಒಂದು ಸಲ ನೀವು ಗಾಡಿನ ಓಡಿಸಿ ಟೆಸ್ಟ್ ಡ್ರೈವ್ ಮಾಡಿ ನೀವು ಚೆಕ್ ಮಾಡಿದ್ರೆ ನೀವು ಕೊಡ್ತಿರೋ ಪ್ರೈಸ್ಗೆ ಒಂದು 4-5 ಇಯರ್ಸ್ ಓಡಿಸಿ, ಎಲ್ಲ ಗಾಡಿದು ಡಿಪ್ರಿಸಿಯೇಷನ್ ಬಂದೇ ಬರುತ್ತೆ ಸ್ನೇಹಿತರೆ. ಯಾವುದೂ ನಿಮಗೇನು ಅಷ್ಟೇ ಇರುತ್ತೆ ಅಂತಲ್ಲ, ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಅದು ಅಲ್ಟಿಮೇಟಾಗಿ ನೀವು ರೀಚ್ ಆಗ್ತೀರಾ. ಒಂದು ಫ್ಯಾಮಿಲಿನ ಆಚೆ ಕರ್ಕೊಂಡು ಹೋಗ್ತಿದ್ದೀರ ಅಂದರೆ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಸ್ನೇಹಿತರೆ, ಅದು ನಮಗೆ ಫೋರ್ಡಲ್ಲಿ ಸಿಗುತ್ತೆ. ಅದು ಏನಕ್ಕೆ ಹಿಂಗಾಯ್ತು ಅಂತ ನನಗೆ ಐಡಿಯಾ ಇಲ್ಲ ಅಷ್ಟೊಂದು ಡೀಪಾಗಿ. ಬಟ್ ಸೊ ಫೋರ್ಡ್ ಒಳ್ಳೆ ಕಾರ್ಗಳು ಸಿಗ್ತವೆ. ನಿಮ್ಗೇನಾದರೂ ಸೆಕೆಂಡ್ ಹ್ಯಾಂಡ್ ಕಾರು, ಒಳ್ಳೆ ಯೂಸ್ಡ್ ಕಾರು ಅಥವಾ ಗೊತ್ತಿರೋರು ಯಾರ ಹತ್ರ ಯೂಸ್ ಮಾಡ್ತಿರೋರು ಸೇಲ್ ಮಾಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ನಿಮಗೆ ಒಂದು ಹಿಸ್ಟ್ರಿ ಇದ್ದರೆ ಸಾಕು, ಆ ಕಾರ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಥವಾ ಮೆಕ್ಯಾನಿಕ್ ಕರ್ಕೊಂಡು ಹೋಗ್ಬಿಟ್ಟು ನೋಡಿಸಿ, ನಿಮ್ಗೆ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಆಗಲಿ, ನಿಮಗೆ ಸೇಫ್ಟಿ ವೈಸ್ ಆಗಲಿ, ಮತ್ತು AC ಅಂತೂ ಟಾಪ್ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ಹೇಳ್ಬೇಕಂದ್ರೆ AC ಅಂತೂ ಫೋರ್ಡ್ಗಳಲ್ಲಿ ಬರೋಷ್ಟು
ಚಿಲ್ನೆಸ್ಸು ಸ್ಪೀಡಾಗಲಿ ಯಾವುದ್ರಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂದರೆ ಆ ಸೆಗ್ಮೆಂಟನ್ನು ಕಾರ್ ಹೇಳ್ತಿರೋದು ನಾನು. ಸೊ ನಿಮಗೆ ಇವಾಗ ಒಂದು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಹಂಗಾಗಿ ಏನು ಗಾಬರಿ ಪಡೋಂಥದ್ದೇನಿಲ್ಲ. ಇನ್ನೂ 5 to 6 ಇಯರ್ಸ್ವರೆಗೂ ನಿಮಗೆ ಅವೈಲಬಿಲಿಟಿ ಇರುತ್ತೆ. ನಿಮಗೆ ಆಫ್ಟರ್ ಮಾರ್ಕೆಟ್ಸು ಸಿಗ್ತದೆ, ಪ್ಲಸ್ ಜೆನ್ಯೂನ್ OEM ಪ್ರಾಡಕ್ಟ್ಸು ನಿಮಗೆ ಸ್ಪೇರ್ಸ್ ಸಿಗ್ತಾ ಇರುತ್ತೆ. ನೀವು ಸ್ವಲ್ಪ ಗೂಗಲ್ ರಿಸರ್ಚ್ ಮಾಡಿ ಅಷ್ಟೇ, ತೊಗೊಂಡಿರೋಂಥ ಐಡಿಯಾ ಇರುತ್ತೆ, ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ದ ಮೇನ್ ಫಸ್ಟ್ ಥಿಂಗ್ ಇಸ್ ನೀವು ಮೇಂಟೈನ್ ಚೆನ್ನಾಗಿ ಮಾಡಬೇಕು ಕಾರ್ನ. ಕರೆಕ್ಟ್ ಟೈಮ್ ಟು ಟೈಮ್ ನೀವು ಮೇಂಟೈನ್ ಮಾಡಿದ್ರೆ ಯಾವ ಪ್ರಾಬ್ಲಮನ್ನು ನಿಮಗೆ ಬೇಗ ಬರೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನೀವು ನಮ್ಮೊಂದು ಫ್ಯಾಮಿಲಿ ಮೆಂಬರ್ ಥರ ನೀವು ಕಾರನ್ನು ನೋಡಿಕೊಂಡ್ರೆ ಅದು ನಮ್ಮನ್ನು ಅದಕ್ಕೆ ಡಬಲಾಗಿ ನೋಡ್ಕೊತಾ ಇರುತ್ತೆ ಸ್ನೇಹಿತರೆ. ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತಿದ್ದೀನಿ ನಿಮಗೆ. ನಾನು ಏನೋ ಒಂದು ನನಗೆ ಗೊತ್ತಿರೋ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಫೋರ್ಡ್ ಓನರ್ಸ್ಗೆ, ಯಾರಾದರೂ ಫೋರ್ಡ್ ತೊಗೊಳ್ಳೋರಿಗೆ ಅಥವಾ ಯಾರಾದರೂ ಫೋರ್ಡ್ ಯೂಸ್ ಮಾಡ್ತಿರೋರಿಗೆ ಒಂದು ಶೇರ್ ಮಾಡಿ, ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಇನ್ ಕೇಸ್ ತೊಗೊಳ್ಳೋರಿತ್ತು ತೊಗೊಳ್ಳಿ, ಅಥವಾ ಅವ್ರಿಗೆ ಬಿಟ್ಟಿದ್ದು, ನಾನು ಫೋರ್ಸ್ ಮಾಡೋಂಗಿಲ್ಲ ನಾನು. ಸೊ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ಮತ್ತು ಈ ಥರದ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.